ಫಿಲಮ್ ಅಪ್ಡೇಟ್ಸ್ಗಳಿಗಾಗಿ ಮತ್ತು ಫಿಲಮ್ ರಿವ್ಯೂಸ್ಗಳಿಗಾಗಿ ಇರುವಂಥ ಸಿನಿಮ್ಯಾಟಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸ್ಕ್ವಿಡ್ ಗೇಮ್ 2 ಇದು 2021ರಲ್ಲಿ ಮೋಸ್ಟ್ ವೀವಿಡ್ ಸೀರೀಸ್ ಆಗಿದ್ದ ಸ್ಕ್ವಿಡ್ ಗೇಮ್ ಪಾರ್ಟ್ 1ನ ಮೋಸ್ಟ್ ಆ್ಯಂಟಿಸಿಪೇಟೆಡ್ ಸೀಕ್ವೆಲ್. ಸೀರೀಸ್ 2 ದಿನದ ಮುಂಚೆ ರಿಲೀಸ್ ಆಗಿದೆ. ಸೊ ಈಗ ಈ ಸೀರೀಸ್ನ ರಿವ್ಯೂಗೆ ತಮ್ಮೆಲ್ರಿಗೂ ಸ್ವಾಗತ. ರಿವ್ಯೂ ಶುರು ಮಾಡೋಕ್ಕೂ ಮೊದಲು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ರಿವ್ಯೂ ಶುರು ಮಾಡೋಣ. ಸೀರೀಸ್ನ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ ಸೀಸನ್ 1ನಲ್ಲಿ ಗೇಮಲ್ಲಿ ಗೆದ್ದು 45.6 ಮಿಲಿಯನ್ ಗೆದ್ದಿರುವಂಥ ಜೀಹನ್ ಈಗ ಅವನು ಗೆದ್ದಿರುವ ದುಡ್ಡು ಸತ್ತವರ ಹೆಣದ ಮೇಲಿನ ದುಡ್ಡು ಅಂತ ಅನಿಸೋದಕ್ಕೆ ಶುರು ಮಾಡ್ಕೋತಾನೆ. ಸೊ ಈಗ ಅವನು ಇದೇ ದುಡ್ಡನ್ನು ಬಳಸ್ಕೊಂಡು ಈ ಗೇಮ್ಗೆಲ್ಲ ಎಂಡ್ ಹೇಳಬೇಕು ಅಂತ ಅಂದ್ಕೊಳ್ತಾನೆ. ಸೊ ಇವನು ಈ ಪ್ರೋಸೆಸ್ಸಲ್ಲಿ ಯಾವುದೆಲ್ಲ ಕಾನ್ಸಿಕ್ವೆನ್ಸ್ನ ಫೇಸ್ ಮಾಡ್ತಾನೆ ಆ್ಯಂಡ್ ಇವನು ಅಂದ್ಕೊಂಡಿರೋ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತಾ ಇಲ್ವಾ ಗೊತ್ತಾಗೋಕ್ಕೆ ಪೂರ್ತಿ ಸೀರೀಸ್ನ ನೋಡಿ ಅಂತ ಹೇಳ್ತೀನಿ. ಈಗ ಸೀರೀಸ್ನ ಪಾಸಿಟಿವ್ಸ್ ಕಡೆ ಬರೋದಾದರೆ ಸೀರೀಸ್ ಎಂಗೇಜಿಂಗ್ ಆಗಿ ಇದೆ. ಯಾವುದೇ ಹಂತದಲ್ಲೂ ಸೀರೀಸ್ ನಿಮ್ಮನ್ನು ಡಿಸ್ಕನೆಕ್ಟ್ ಮಾಡಲ್ಲ. ಸೀರೀಸ್ನ ಎಂಗೇಜಿಂಗ್ ಆಗಿ ಇಡೋಕ್ಕೆ ತುಂಬ ಒಳ್ಳೆಯ ಕ್ಯಾರೆಕ್ಟರ್ಸ್ನ ಬರ್ಕೊಂಡಿದ್ದಾರೆ. ಜೀಹನ್ ಮತ್ತು ಅವನ ಫ್ರೆಂಡ್, ಮರೈನ್ ಸೋಲ್ಜರ್ಸ್ನ ಫ್ರೆಂಡ್ಶಿಪ್, ಆ ಪ್ರೆಗ್ನೆಂಟ್ ಲೇಡಿ ಆ್ಯಂಡ್ ಆ ತಾಯಿ ಮಗ, ಟ್ಯಾಬ್ಲೆಟ್ ತಗೊಂಡು ಯಾವಾಗಲೂ ನಶೆಯಲ್ಲಿ ಇರೋವಂಥ ಕ್ಯಾರೆಕ್ಟರ್ ಆ್ಯಂಡ್ ಆ್ಯಸ್ ಆಲ್ವೇಸ್ 001 ಕ್ಯಾರೆಕ್ಟರ್ ಎಲ್ಲವೂ ತುಂಬ ಚೆನ್ನಾಗಿದೆ. ಇನ್ನು ಸೀರೀಸ್ನ ವರ್ಲ್ಡ್ ಬಿಲ್ಡಿಂಗ್ ಸ್ಕ್ವೇರ್, ಸರ್ಕಲ್, ಟ್ರಯಾಂಗಲ್ ಶೇಪ್ನಲ್ಲಿ ಇರುವಂಥ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್, ಸ್ಪೆಷಲಿ ಆ ಗೇಮ್ಗಳು, ದಟ್ಸ್ ದ ಬೆಸ್ಟ್ ಫ್ಯಾಕ್ಟರ್ ಅಬೌಟ್ ದಿಸ್ ಸೀರೀಸ್. ಈ ಗೇಮ್ಗಳು ಮನುಷ್ಯನ ಮನಸ್ಥಿತಿಯ ಜೊತೆ ಆಟ ಆಡ್ತವೆ. ಗೆದ್ದರೆ ದುಡ್ಡು, ಸೋತ್ರೆ ಸಾವು ಆ್ಯಂಡ್ ಅವರ ಕಷ್ಟಗಳ ಬಗ್ಗೆಯೂ ನಮಗೆ ಹೇಳಿರೋದ್ರಿಂದ ಅಲ್ಲಿರುವ ಯಾರೂ ಕೂಡ ನಮಗೆ ಸಾಯೋದು ಇಷ್ಟ ಇರಲ್ಲ. ಬಟ್ ಸ್ಟಿಲ್ ಅವರಲ್ಲಿ ಯಾರಾದರೂ ಒಬ್ಬರು ಸಾಯಲೇಬೇಕು ಆ್ಯಂಡ್ ಅವರು ಗೆದ್ದಾಗ ಅವ್ರಿಗಿಂತ ಜಾಸ್ತಿ ಖುಷಿಯಲ್ಲಿ ನಾವಿರ್ತೀವಿ. ಆ್ಯಂಡ್ ಅದೇ ಈ ಸೀರೀಸ್ನ ನಮಗೆ ನೋಡೋ ಹಾಗೆ ಮಾಡೋದು. ಎಸ್ಪೆಷಲಿ ನಾವು ಇಂಡಿಯನ್ಸ್ ಈ ಗೇಮ್ಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ. ಸೊ ಇದು ನಮ್ಮನ್ನು ಇನ್ನೂ ಹತ್ತಿರ ಆಗೋ ಹಾಗೆ ಮಾಡುತ್ತೆ. ದ ನೆಕ್ಸ್ಟ್ ಪಾಸಿಟಿವ್ ಅಂತ ಹೇಳಿದ್ರೆ ಈ ಸೀರೀಸ್ ಸೀಸನ್ 1ಗಿಂತ ಡಿಫ್ರೆಂಟ್ ಆಗಿ ಇರೋಕ್ಕೆ ಟ್ರೈ ಮಾಡಿದೆ. ಇವರಿಗೆ ಸೇಫ್ ಗೇಮ್ ಆಡೋವಂಥ ಇಂಟೆನ್ಷನ್ಸ್ ಇದ್ದಿದ್ರೆ ಸೀಸನ್ 1 ರೀತಿಯಲ್ಲೇ ಓನ್ಲಿ ಗೇಮ್ಸ್ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇರ್ಬೋದಾಗಿತ್ತು. ಬಟ್ ಇವರು ಈ ಸೀಸನ್ನಿಂದ ಬೇರೆ ಏನೋ ಹೇಳೋಕ್ಕೆ ಹೊರಟಿದ್ದಾರೆ. ಮನುಷ್ಯನ ಮನಸ್ಥಿತಿ, ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿದ್ರೆ ಮನುಷ್ಯ ಏನೇನೆಲ್ಲ ಮಾಡ್ತಾನೆ ಆ್ಯಂಡ್ ಸ್ಪೆಷಲಿ ಜೀಹನ್ ಕ್ಯಾರೆಕ್ಟರ್ ಈ ಸೀಸನ್ನಲ್ಲಿ ಗೇಮ್ನ ಆಡೋದಕ್ಕಿಂತ ಗೇಮ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಪ್ರತಿಯೊಂದು ಇಷ್ಟ ಆಯಿತು ಅಂತ ಹೇಳ್ತೀನಿ. ಇನ್ನು ಎಡಿಟಿಂಗ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಅದ್ರ ಬಗ್ಗೆ ಸ್ವಲ್ಪ ಕಂಪ್ಲೇಂಟ್ಸ್ ಇದೆ, ಬಟ್ ಇಟ್ಸ್ ಓಕೆ, ಅದು ಅಂಡರ್ಸ್ಟ್ಯಾಂಡಬಲ್. ಬಟ್ ಹೋಲ್ ಸೀರೀಸ್ನ ನೋಡಿದ್ರೆ ಎಡಿಟಿಂಗ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಕೂಡ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಸೊ ಈಗ ಸೀರೀಸ್ನ ನೆಗೆಟಿವ್ಸ್ ಕಡೆ ಬರೋದಾದರೆ ಅದು ಡ್ಯೂರೇಷನ್ ಆಫ್ ದ ಸೀರೀಸ್ ಅಂತಲೇ ಹೇಳ್ಬಹುದು. ಇವರ ಪ್ಲ್ಯಾನ್ ಪ್ರಕಾರ ಈ ಸೀರೀಸ್ನ 2 ವಾಲ್ಯೂಮ್ನಲ್ಲಿ ತರುವಂಥ ಯೋಚನೆಯಲ್ಲಿದ್ದಾರೆ. ಮೊದಲ ವಾಲ್ಯೂಮ್ ಈಗ ರಿಲೀಸ್ ಆಗಿದೆ ಆ್ಯಂಡ್ ದ ಸೆಕೆಂಡ್ ವಾಲ್ಯೂಮ್ ಇನ್ನೇನು ಸ್ವಲ್ಪ ದಿನದಲ್ಲೇ ರಿಲೀಸ್ ಆಗುತ್ತೆ. ಸೊ ಇವರು ಈ ಒಂದು ಪರ್ಟಿಕ್ಯುಲರ್ ವಾಲ್ಯೂಮಲ್ಲೇ ಸ್ವಲ್ಪ ಜಾಸ್ತಿ ಕಂಟೆಂಟ್ಸ್ನ ಇಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಸೀರೀಸಲ್ಲಿ 7 ಎಪಿಸೋಡ್ಸ್ ಇಟ್ಟಿದ್ದಾರೆ. ಬಟ್ ನಾನು ಈ ಡಿಸಿಷನಿಂದ ಅಷ್ಟು ಸ್ಯಾಟಿಸ್ಫೈಡ್ ಆಗಲಿಲ್ಲ. ಮೊದಲು 2 ಎಪಿಸೋಡ್ಸ್ನೇ ಕ್ರಿಸ್ಪಾಗಿ ಪ್ರೆಸೆಂಟ್ ಮಾಡಿ ಒಂದೇ ಎಪಿಸೋಡ್ನಲ್ಲಿ ಪ್ರೆಸೆಂಟ್ ಮಾಡ್ಬೋದಿತ್ತು. ಬಟ್ ಅವರು ಅದನ್ನು ಇಲ್ಲಿ ಮಾಡಿಲ್ಲ. ಇನ್ನೂ ಜಾಗ ಹುಡ್ಕೊಂಡು ಬರುವಂಥ ಸೋಲ್ಜರ್ಸ್ನ ಒಂದು ಒಳ್ಳೆ ಪರ್ಪಸಿಂದ ಇಟ್ಟಿದ್ದಾರೆ. ಬಟ್ ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ನ ವಾಲ್ಯೂಮಲ್ಲಿ ಕೊಟ್ಟಿಲ್ಲ. 1-2 ಎಪಿಸೋಡ್ಸ್ನಲ್ಲಿ ಅವ್ರು ಕಾಣೋದಕ್ಕೆ ಸಿಗೋದಿಲ್ಲ. ಅಂದರೆ ಅವರು ಬಂದಾಗಲೆಲ್ಲ ಸ್ಪೀಡ್ ಬ್ರೇಕರ್ಸ್ ಅನ್ನುವಂಥ ಫೀಲ್ನ ಕೂಡ ಕೊಡುತ್ತೆ. ಅದನ್ನು ಅವರು ಇನ್ನೂ ಚೆನ್ನಾಗಿ ಪ್ರೆಸೆಂಟ್ ಮಾಡಿದಿದ್ರೆ ಅದು ಇನ್ನೂ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ನ ಕೊಡ್ತಿತ್ತು ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಆ ಡಿಸಿಷನ್ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ ಈಗಲೇ. ಪ್ರಾಬಬ್ಲಿ ಇವರು ಈ ನೆಗೆಟಿವ್ಸ್ನೆಲ್ಲ ವಾಲ್ಯೂಮ್ 2 ಅಲ್ಲಿ ಸರಿ ಮಾಡ್ಕೊಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಹೇಳೋದಾದರೆ ಈ ಸೀರೀಸು 2 ವಾಲ್ಯೂಮಿಗೆ ಮುಗಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಬಿಕಾಸ್ ನೋಡಿದ್ದೇ ಗೇಮ್ಸ್ನ ನೋಡೋದಕ್ಕೆ ನಮಗೆ ಕೂಡ ಬೋರ್ ಆಗುತ್ತೆ ಆ್ಯಂಡ್ ಇವರು ಆ ಡಿಸಿಷನ್ನಿಂದ ಮೂವ್ ಆನ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. 2 ವಾಲ್ಯೂಮ್ನಲ್ಲಿ ಸೀರೀಸ್ ಮುಗಿಯೋಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಸೀರೀಸ್ ಎಂಗೇಜಿಂಗ್ ಆಗಿ ಏನೋ ಇದೆ, ಆದರೆ ಸೀಸನ್ 1 ಅಷ್ಟು ಬೆಟರ್ ಅಂತ ಕೇಳಿದ್ರೆ ಸದ್ಯದ ಮಟ್ಟಿಗೆ ನೋ ಅಂತ ಹೇಳ್ತೀನಿ. ಬಟ್ ವಾಲ್ಯೂಮ್ 2 ತುಂಬ ಭೀಕರವಾಗಿ ಇರೋ ಕಾರಣ ನೀವು ಈ ವಾಲ್ಯೂಮ್ನ ನೋಡೋದು ಅವಶ್ಯಕ ಆ್ಯಂಡ್ ಇಟ್ಸ್ ಬೆಟರ್ ದ್ಯಾನ್ ನಥಿಂಗ್. ಸೊ ನೀವು ಖಂಡಿತ ಈ ಸೀರೀಸ್ನ ಒನ್ ಟೈಮ್ ನೋಡ್ಬೋದು ಆ್ಯಂಡ್ ಇದು ನೆಟ್ಫ್ಲಿಕ್ಸ್ನಲ್ಲಿ ಅವೈಲಬಲ್ ಇದೆ ಆ್ಯಂಡು 3 ಇಂಡಿಯನ್ ಲ್ಯಾಂಗ್ವೇಜಸ್ ಜೊತೆ ಇಂಗ್ಲೀಷ್ನಲ್ಲಿ ಕೂಡ ಅವೈಲಬಲ್ ಇದೆ ಅಂತ ಹೇಳ್ತಾ ನನ್ನ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಹಾಗೆ ಒಂದು ಮಾತು, ಜೀವನದಲ್ಲಿ ಯಾರು ಮತ್ತು ಯಾವುದೂ ಶಾಶ್ವತ ಅಲ್ಲ. ಈ ಸತ್ಯನ ಅರ್ಥ ಮಾಡಿಕೊಂಡು ಖುಷಿಯಾಗಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.